ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟಸ್ ಲರ್ನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಗ್ಯಾರಂಟಿ ಆಫ್ ಅ ಪ್ರಾಫಿಟ್ ಟು ಎ ಪಾರ್ಟ್ನರ್ ಇದ್ರ ಮೇಲೆ ಸಮ್ಸನ್ನು ಕಂಟಿನ್ಯೂ ಮಾಡೋಣ. ಸಚಿನ್ ಆ್ಯಂಡ್ ರಾಹುಲ್ ವೇರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. They admit Dhoni for 1/6 share in profits and guaranteed that his share of profits will not be less than rupees 25,000. Total profit of the firm were rupees 90,000. Calculate share of profits for each partner when guarantee is given by Sachin and Rahul equally. Prepare P&L appropriation account. ಕ್ವಶನ್ ಏನು ಕೇಳ್ಯಾರಿ ಅವರು, ಸಚಿನ್ ಮತ್ತು ರಾಹುಲ್ ಅವ್ರು ಏನದಾರ ಪಾರ್ಟ್ನರ್ಸ್ ಅದಾರಂತ ಫರ್ಮ್ನ್ಯಾಗ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 3:2 ರೇಷಿಯೋ ಪ್ರಕಾರ ಹಂಚ್ಕೋತಾರಂತ. ಧೋನಿ ಅನ್ನೋರು ಏನು ಮಾಡ್ತಾರೆ, ಫರ್ಮ್ಗೆ ಅಡ್ಮಿಟ್ ಆಗ್ತಾರೆ. ಅವ್ರಿಗೇನು ಶೇರ್ ಆಫ್ ಪ್ರಾಫಿಟ್ ಕೊಡ್ತಾರಂದ್ರೆ 1/6 ಶೇರ್ ಆಫ್ ಪ್ರಾಫಿಟನ್ನು ಅವ್ರಿಗೆ ಕೊಡ್ತಾರೆ. ಮತ್ತು ಅವ್ರಿಗೇನು ಗ್ಯಾರಂಟಿ ಕೊಡ್ತಾರಂತಂದ್ರೆ 25,000 ಲೆಸ್ ಅಂತೂ ಕೊಡೋಂಗಿಲ್ಲ ಪ್ರಾಫಿಟ್, 25,000 ಗ್ಯಾರಂಟಿ ಅನ್ನೋ ಪ್ರಾಫಿಟನ್ನು ಕೊಡ್ತಾರೆ ಅವ್ರಿಗೆ. ಟೋಟಲ್ ಪ್ರಾಫಿಟ್ ಆಫ್ ದಿ ಫರ್ಮ್ ಬಂದುಬಿಟ್ಟು ಎಷ್ಟಿದೆ, 90,000 ಇದೆ. ಅವ್ರು ಏನು ಕೇಳಿದ್ದಾರೆ, ಈಚ್ ಶೇರ್ ಆಫ್ ಪ್ರಾಫಿಟ್ಸ್ ಆಫ್ ಫಾರ್ ಈಚ್ ಪಾರ್ಟ್ನರ್, ಎಲ್ಲ ಪಾರ್ಟ್ನರ್ದು ಶೇರ್ ಆಫ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ಆ ಗ್ಯಾರಂಟಿ ಅಮೌಂಟನ್ನು ಸಚಿನ್ ಮತ್ತು ರಾಹುಲ್ ಅವ್ರು ಏನು ಮಾಡ್ತಾರೆ, ಈಕ್ವಲ್ ಆಗಿ ಹಂಚ್ಕೊಂಡಾಗ ಅಂತ ಕೇಳಿದ್ದಾರೆ. ಆವಾಗ P&L ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿಡ್ ಟು ಧೋನಿಯವ್ರಿಗೆ ಎಷ್ಟು ಕೊಡ್ತೀನಿ ಅಂದಾರಿ, ಮಿನಿಮಮ್ ಪ್ರಾಫಿಟ್ 25,000 ಇದೆ. ಲೆಸ್ ಧೋನಿ ಶೇರ್ ಇನ್ ಪ್ರಾಫಿಟ್ ಆ್ಯಸ್ ಫರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅದರೊಳಗೆ ನಾವು ಲೆಸ್ ಮಾಡಬೇಕು, ಧೋನಿ ಶೇರ್ ಆಫ್ ಪ್ರಾಫಿಟನ್ನು ಲೆಸ್ ಮಾಡಬೇಕು. ಸೊ ಟೋಟಲ್ ಪ್ರಾಫಿಟ್ ಆಫ್ ದಿ ಫರ್ಮ್ ಎಷ್ಟಿದೆ, 90,000 ಇದೆ. ಇಂಟು ಅವ್ರದ್ದು ಶೇರ್ ಆಫ್ ಪ್ರಾಫಿಟ್ ಬಂದುಬಿಟ್ಟು 1/6 ಇದೆ. ಸೊ 90,000 ಇಂಟು 1/6 ಮಾಡಿದರೆ 15,000 ಆಗುತ್ತೆ. ಲೆಸ್ ಮಾಡಿದಾಗ ರಿಮೈನಿಂಗ್ 10,000 ಬರುತ್ತೆ. ಈ 10,000ಅನ್ನು ಸಚಿನ್ ಮತ್ತು ರಾಹುಲ್ ಅವರು ಈಕ್ವಲ್ ರೇಷಿಯೋ 1:1 ಪ್ರಕಾರ ಏನು ಮಾಡ್ತಾರೆ, ಬೋರೋನ್ ಮಾಡ್ತಾರೆ. ಸೊ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ ಅಂತ ಹಾಕಿ 2 ಸೈಡ್ ಮಾಡಬೇಕು, ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಡೆಬಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್, ಕ್ರೆಡಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್. ಸೊ ಕ್ರೆಡಿಟ್ ಕಡೆ ಬೈ P&L ಅಂತ ಬರೆದು ಬ್ರ್ಯಾಕೆಟ್ನಲ್ಲಿ ನೆಟ್ ಪ್ರಾಫಿಟ್ ಆಫ್ ದಿ ಫರ್ಮ್ ಎಷ್ಟು ಕೊಟ್ಟಿದ್ದಾರೆ ಅವರು, 90,000 ಬರೀಬೇಕು. ಈ ಕಡೆ ಡೆಬಿಟ್ ಕಡೆ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಸಚಿನ್ ಕ್ಯಾಪಿಟಲ್ ಅಕೌಂಟ್. ಸಚಿನ್ ಅವ್ರಿಗೆ ಕ್ಯಾಪಿಟಲನ್ನು ಶೇರ್ ಆಫ್ ಪ್ರಾಫಿಟನ್ನು ಹಂಚಬೇಕು. 90,000 ಏನಿದೆ ನೆಟ್ ಟೋಟಲ್ ಪ್ರಾಫಿಟ್ ಆಫ್ ದಿ ಫರ್ಮ್ ಇದೆ. ಇಂಟು ಸಚಿನ್ ಅವ್ರದ್ದು ಏನಿದೆ, ಸಚಿನ್ ಅವ್ರದ್ದು ಶೇರ್ ಆಫ್ ಪ್ರಾಫಿಟ್ ಬಂದುಬಿಟ್ಟು 3/6 ಇದೆ. 3/6 ಮಾಡಿದಾಗ ಏನಾಗುತ್ತೆ, 45,000 ಬರುತ್ತೆ. ಸೊ ಲೆಸ್ ಡೆಫಿಷಿಯನ್ಸಿ ಮಾಡಬೇಕು. ಲೆಸ್ ಡೆಫಿಷಿಯನ್ಸಿ ಅಂದರೆ 10,000 ಇಂಟು ಇವ್ರು ಏನು ಮಾಡ್ತಾರೆ, ಈಕ್ವಲ್ ಆಗಿ ಹಂಚ್ಕೋತಾರೆ. ಸೊ ಹಾಗಾಗಿ ಡೆಫಿಷಿಯನ್ಸಿ ಬಂದುಬಿಟ್ಟು 1/2 ಅಂದರೆ ಲೆಸ್ 5,000 ಮಾಡಿದರೆ 45,000 ಮೈನಸ್ 5,000 ಮಾಡಿದರೆ 40,000 ಬರುತ್ತೆ. ಅದೇ ರೀತಿಯಾಗಿ ಯಾರ್ದು ಟು ರಾಹುಲ್ಸ್ ಕ್ಯಾಪಿಟಲ್ ಅಕೌಂಟ್ 90,000 ಇಂಟು 2/6 ಮಾಡಬೇಕು, 30,000 ಬರುತ್ತೆ. ಲೆಸ್ ಡೆಫಿಷಿಯನ್ಸಿ ಅಂದರೆ ಆ 10,000 ಇಂಟು ಇವರು ಈಕ್ವಲಾಗಿ ಹಂಚ್ಕೋತಾರಲ್ಲ. ಸೊ ಹಾಗಾಗಿ 1/2 ಮಾಡಬೇಕು. 10,000 ಇಂಟು 1/2 ಮಾಡಿದರೆ 5,000 ಬರುತ್ತೆ. ಸೊ 30,000ದಲ್ಲಿ 5,000 ಕಳೆದ್ರೆ 25,000 ಔಟರ್ ಕಾಲಮ್ ಹಚ್ಚಬೇಕು. ನೆಕ್ಸ್ಟ್ ಟು ಧೋನೀಸ್ ಕ್ಯಾಪಿಟಲ್ ಅಕೌಂಟ್ 90,000 ಇಂಟು 1/6 ಮಾಡಿದರೆ 15,000 ಬರುತ್ತೆ. ಇವ್ರಿಗೆ ನಾವೇನು ಗ್ಯಾರಂಟಿ ಕೊಟ್ಟಿವಿ, 25,000 ಗ್ಯಾರಂಟಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ಈ ಡೆಫಿಷಿಯನ್ಸಿ ಏನು ಸಚಿನ್ ಮತ್ತು ರಾಹುಲ್ ಅವ್ರು ಕೊಡ್ತಾರೆ ಅದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಡೆಫಿಷಿಯನ್ಸಿ ಅಂತ ಬರೆದು ಸಚಿನ್ ಅವ್ರದ್ದು 5,000 ಕಾಂಟ್ರಿಬ್ಯೂಷನ್, ರಾಹುಲ್ ಅವ್ರದ್ದು 5,000 ಕಾಂಟ್ರಿಬ್ಯೂಷನ್. ಸೊ ಟೋಟಲ್ 15,000, 5,000 ಆ್ಯಡ್ ಮಾಡಿದಾಗ 25,000 ಬರುತ್ತೆ. ಎರಡೂ ಕಡೆ ಈಕ್ವಲ್ 90,000 ಬರುತ್ತೆ. ಅದೇ ರೀತಿಯಾಗಿ ಇನ್ನೂ ಒಂದು ಸಮ್ನ ನೋಡೋಣ. ಸಚಿನ್ ಆ್ಯಂಡ್ ರಾಹುಲ್ ವೇರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. They admit Dhoni for 1/6 share in profits and guaranteed that his share of profits will not be less than rupees 25,000. Total profit of the firm were rupees 90,000. Calculate share of profits for each partner when guarantee is given. Sachin NPSR is 3:2:1. Prepare P&L appropriation account. ಕ್ವಶನ್ ಏನು ಕೇಳ್ಯಾರಿ ಅವರು, ಸಚಿನ್ ಮತ್ತು ರಾಹುಲ್ ಅವ್ರು ಏನದಾರ ಪಾರ್ಟ್ನರ್ಸ್ ಅದಾರಂತ ಫರ್ಮ್ನ್ಯಾಗ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು 3:2 ಪ್ರಕಾರ ಹಂಚ್ಕೋತಾರಂತ. ಅವಾಗ ಧೋನಿ ಅನ್ನೋರು ಅದಕ್ಕೆ ಆ ಫರ್ಮಿಗೆ ಅಡ್ಮಿಟ್ ಆಗ್ತಾರೆ. ಅವ್ರದ್ದು ಶೇರ್ ಆಫ್ ಪ್ರಾಫಿಟ್ ಬಂದುಬಿಟ್ಟು 1/6 ಇದೆ ಅಂತ. ಮತ್ತು ಅವ್ರಿಗೇನು ಗ್ಯಾರಂಟಿ ಕೊಡ್ತಾರೆ, 25,000 ಪ್ರಾಫಿಟನ್ನು ಗ್ಯಾರಂಟಿ ಕೊಡ್ತಾರೆ ಅವರು. ಟೋಟಲ್ ಪ್ರಾಫಿಟ್ ಆಫ್ ದಿ ಫರ್ಮ್ ಎಷ್ಟು ಕೊಟ್ಟಿದ್ದಾರೆ, 90,000 ಕೊಟ್ಟಿದ್ದಾರೆ. ಈಚ್ ಪಾರ್ಟ್ನರ್ದು ಶೇರ್ ಆಫ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಿರಿ ಅಂತ ಕೇಳಿದ್ದಾರೆ. ನ್ಯೂ NPSR ಬಂದುಬಿಟ್ಟು 3:2:1 ಅಂತ ಹೇಳಿದ್ದಾರೆ. ಆವಾಗ P&L ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಹೋಸ್ಟ್ ಸಮ್ನಲ್ಲಿ ಏನಿತ್ತು, ರಾಹುಲ್ ಮತ್ತು ಸಚಿನ್ ಅವ್ರು ಏನು ಮಾಡ್ತಾರೆ, ಈಕ್ವಲ್ ಆಗಿ ಅದನ್ನು ಬೋರೋನ್ ಮಾಡ್ತಾರೆ, ಏನು ಪ್ರಾಫಿಟನ್ನು ಕೊಡಬೇಕಾಗಿರ್ತೈತಲ್ಲ ಧೋನಿಯವ್ರಿಗೆ ಅದನ್ನು. ಬಟ್ ಈ ಸಮ್ನಲ್ಲಿ ಏನಿದೆ, ಗ್ಯಾರಂಟಿ
ಧೋನಿ ಅವ್ರಿಗೆ ಏನು ಮಾಡ್ತಾರೆ, ಸಚಿನ್ ಅವರಷ್ಟೇ ಬೋರೋನ್ ಮಾಡ್ತಾರೆ, ಸಚಿನ್ ಅವ್ರು ಒಬ್ಬರೇ ಏನು ಮಾಡ್ತಾರೆ, ಡೆಫಿಷಿಯನ್ಸಿನ ಪೂರೈಸ್ತಾರ ಅನ್ನೋದು ಈ ಸಮ್ನಲ್ಲಿ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿ ಟು ಧೋನಿ ಅಂತ ಬರಿಬೇಕು. ಎಷ್ಟು ಮಿನಿಮಮ್ ಪ್ರಾಫಿಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ, 25,000 ಲೆಸ್ ಧೋನಿ ಶೇರ್ ಇನ್ ಪ್ರಾಫಿಟ್ ಆ್ಯಸ್ ಫರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಬರೋದು. ಟೋಟಲ್ ಪ್ರಾಫಿಟ್ ಆಫ್ ದಿ ಫರ್ಮ್ ಎಷ್ಟಿದೆ, 90,000 ಇಂಟು ಧೋನಿ ಶೇರ್ ಆಫ್ ಪ್ರಾಫಿಟ್ ಎಷ್ಟಿದೆ, 1/6. ಸೊ 90,000 ಇಂಟು 1/6 ಮಾಡಿದರೆ 15,000 ಬರುತ್ತೆ. ಸೊ 25,000ದಲ್ಲಿ 15,000 ಲೆಸ್ ಮಾಡಿದರೆ 10,000. ಈ 10,000 ಡೆಫಿಷಿಯನ್ಸಿನ ಸಚಿನ್ ಒಬ್ಬರೇ ಏನು ಮಾಡ್ತಾರೆ, ಬೋರೋನ್ ಮಾಡ್ತಾರಾ ಅಂತ ಹೇಳಿದ್ದಾರೆ ಈ ಸಮ್ನಲ್ಲಿ. ಸೊ ದೇರ್ ಫಾರ್ ಡೆಫಿಷಿಯನ್ಸಿ ಟು ಬಿ ಬೋರೋನ್ ಬೈ ಸಚಿನ್ ಓನ್ಲಿ ಅಂತ ಬರಿಬೇಕು. ನೆಕ್ಸ್ಟು P&L ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹಾಕಿ ಫಾರ್ ದಿ ಇಯರ್ ಎಂಡೆಡ್ ಟೂ ಸೈಡ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಡೆಬಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್, ಕ್ರೆಡಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್, ಕ್ರೆಡಿಟ್ ಕಡೆ ಬರಿಬೇಕು. ಬೈ P&L ಅಂತ ಬರೆದು ಬ್ರ್ಯಾಕೆಟ್ನಲ್ಲಿ ನೆಟ್ ಪ್ರಾಫಿಟ್ ಆಫ್ ದಿ ಫರ್ಮ್ ಎಷ್ಟು ಕೊಟ್ಟಾರಿ ಅವರು, 90,000 ಇದೆ, ಅದನ್ನು ಬರಿಬೇಕು. ಡೆಬಿಟ್ ಕಡೆ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಸಚಿನ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೋದು. ಸೊ ಪ್ರಾಫಿಟ್ ಆಫ್ ದಿ ಫರ್ಮ್ ಎಷ್ಟಿದೆ, 90,000 ಇಂಟು ಶೇರ್ ಸಚಿನ್ ಅವ್ರದ್ದು ಏನಿದೆ ಇದು NPSR ಪ್ರಕಾರ ಅವ್ರದ್ದು ಶೇರ್ ಆಫ್ ಪ್ರಾಫಿಟ್ ಎಷ್ಟಿದೆ, 3/6 ಆಗುತ್ತೆ. ಸೊ 90,000 ಇಂಟು 3/6 ಮಾಡಿದರೆ 45,000 ಬರುತ್ತೆ. ಲೆಸ್ ಡೆಫಿಷಿಯನ್ಸಿ ಮಾಡಬೇಕು. ಡೆಫಿಷಿಯನ್ಸಿ ಎಷ್ಟಿದೆ, ಸಚಿನ್ ಅವರೇ ಏನು ಮಾಡ್ತಾರೆ, ಅದನ್ನು ಬೋರೋನ್ ಮಾಡ್ತಾರಂತೆ ಪೂರಾ ಅಮೌಂಟನ್ನು. 10,000 ಇದೆ ಅಲ್ಲ, ಅದನ್ನು ಬರೆದು 45,000ದಲ್ಲಿ 10,000 ಲೆಸ್ ಮಾಡಿದರೆ 35,000 ಬರುತ್ತೆ. ಅದನ್ನು ಔಟರ್ ಕಾಲಮ್ ಹಚ್ಚಬೇಕು. ನೆಕ್ಸ್ಟ್ ಟು ರಾಹುಲ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಟೋಟಲ್ ಪ್ರಾಫಿಟ್ ಆಫ್ ದಿ ಫರ್ಮ್ ಎಷ್ಟಿದೆ ರೀ, 90,000 ಇದೆ, ಇಂಟು 2/6 ಮಾಡಿದರೆ ಔಟರ್ ಕಾಲಮ್ 30,000. ಟು ಧೋನೀಸ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ 90,000 ಇಂಟು 1/6 ಅಂದರೆ 15,000 ಆಯಿತು. ನಾವೇನು ಹೇಳಿವಿ, ಇವ್ರ ಗ್ಯಾರಂಟಿ 25,000 ಕೊಡ್ತೀವಂದೀವಿ. ಸೊ ಹಾಗಾಗಿ ರಿಮೈನಿಂಗ್ 10,000ಅನ್ನು ಸಚಿನ್ ಅವರು ಕೊಡ್ತಾರೆ. ಸೊ ಅದಕ್ಕೆ ಆ್ಯಡ್ ಡೆಫಿಷಿಯನ್ಸಿ ಅಂತ ಬರೆದು ಸಚಿನ್ ಅವರ ಕಾಂಟ್ರಿಬ್ಯೂಷನ್ 10,000, 15,000 ಪ್ಲಸ್ 10,000 ಕೂಡಿಸಿದರೆ ಔಟರ್ ಕಾಲಮ್ 25,000. ಸೊ ಟೋಟಲ್ ಎರಡು ಸೈಡು 90,000. ಥ್ಯಾಂಕ್ ಯು ಎವ್ರಿ ಒನ್.